ಪಂಚರ್ ಹಾಕೋರು ನಾವೆಲ್ಲ ಒಂದ್ ಸೈಡ್ ವೋಟ್ ಮಾಡಿ ನಾವೆಲ್ಲ ಬೆಳಗ್ಗೆ ಸಾಯಂಕಾಲ ಒಂದ್ ದಿವಸನು ಮೆನ್ಗಿಲ್ಲ ಅವ್ರು ಗೆಲ್ಸಕ್ಕಂತ ಅವ್ರು ಗೆದ್ದವ್ರೆ. ನಮ್ಮ ಮುಸ್ಲಿಮ್ಸ್ಗೆ ಚನ್ನಪಟ್ಟಣ ಜನಕ್ಕೆ ಏನ್ ಅವಮಾನ ಮಾಡಿದ್ರು ಅದೇ ರೀತಿ ನಾವು ಇವತ್ತು ತೋರಿಸ್ಬಿಟ್ಟಿದೀವಿ. ಪಂಚರ್ ಶಾಪ್ ಅವರು ಹೋಲ್ಡಿಂಗ್ ಶಾಪ್ ಅವರು ಅಂತ ಈಗ ನಾವು 20,000 ಲೀಡಿಂಗ್ ನಿಂದ ಯೋಗೇಶ್ ಅವ್ರಿಗೆ ಗೆಲ್ಸಿದೀನಿ. ಎರಡು ಕುಟುಂಬಗಳ ನಡುವಿನ ಪ್ರತಿಷ್ಠೆಯ ಕದನ ಈಗ ಏನಾಯ್ತು ಕಣ್ಮುಂದೆ ಇದೆ. ಡಿಕೆ ಶಿವಕುಮಾರ್ ವರ್ಸಸ್ HD ಕುಮಾರಸ್ವಾಮಿ ಅಂತಾನೆ ಈ ಚುನಾವಣೆ ನಡೆದಿತ್ತು. ಇಲ್ಲಿ ಡಿಕೆ ಬ್ರದರ್ಸ್ ಗೆದ್ದಿದ್ದಾರೆ. ಜೆಡಿಎಸ್ ಭದ್ರಕೋಟೆ ಅಂತ ಅತಿ ಆತ್ಮವಿಶ್ವಾಸದಲ್ಲಿದ್ದಂತಹ HDKಗೆ ಮುಖಭಂಗ ಆಗಿದೆ. ರಾಜ್ಯದ ಗಮನ ಸೆಳೆದಿದ್ದ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಗೆಲುವಿನ ನಗೆ ಸಿಕ್ಕಿದೆ. ಹಾಗೆ ಚನ್ನಪಟ್ಟಣ ನಗರವೇ ನಿಖಿಲ್ಗೆ ಕೈಕೊಟ್ಟಿದೆ. ಕರ್ನಾಟಕದ 3 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಗಿದ್ರೂ ಚನ್ನಪಟ್ಟಣದ ಮೇಲೇನೆ ಇಡೀ ರಾಜ್ಯದ ಗಮನ ಇತ್ತು. ಪ್ರತಿಷ್ಠೆಯ ಕಣ ಅನ್ನಿಸ್ಕೊಂಡಿದ್ದ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಪ್ರಚಂಡ ಗೆಲುವು ಸಾಧಿಸಿದ್ರೆ ನಿಖಿಲ್ ಸೋಲು ಕಂಡಿದ್ದಾರೆ. ಸತತ 2 ಸೋಲಿನ ನಂತರವೂ 3ನೇ ಚುನಾವಣೆಯಾದ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ನಿಖಿಲ್ಗಿತ್ತು. ಹಾಗೆ ಕುಮಾರಸ್ವಾಮಿ, ದೇವೇಗೌಡ ಆದಿಯಾಗಿಯೇ ನಾಯಕರು ಕಾರ್ಯಕರ್ತರಿಂದ ಹಿಡಿದ ಚುನಾವಣಾ ಸಮೀಕ್ಷೆಗಳು ಕೂಡ ಚನ್ನಪಟ್ಟಣದಲ್ಲಿ ನಿಖಿಲ್ಗೆ ಗೆಲುವು ಅನ್ನೋದನ್ನ ಬಿಂಬಿಸಿದ್ವು, ಭವಿಷ್ಯ ನುಡಿದಿದ್ವು. ಆದರೆ ಫೈನಲಿ ರಿಸಲ್ಟ್ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗೋಯ್ತು. ಅದರಲ್ಲೂ ಬಹಳ ಪ್ರಮುಖವಾಗಿ ನಿಖಿಲ್ಗೆ ಚನ್ನಪಟ್ಟಣ ನಗರದ ಬೂತ್ಗಳೇ ಒಂದ್ ರೀತಿ ಭೂತದ ರೀತಿಯಲ್ಲಿ ಕಾಡ್ಬಿಟ್ಟಿದ್ದಾವೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ 1,12,642 ಮತಗಳನ್ನು ಪಡೆದು 25,413 ಮತಗಳ ಅಂತರದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಯನ್ನ 87,229 ಮತ ಇಲ್ಲಿ ನಿಖಿಲ್ ಪಡೆದುಕೊಂಡಿದ್ದು. ಸೊ ಗೆಲುವು ಸಾಧಿಸೋದಕ್ಕಾಗಲೇ ಇಲ್ಲ. ಈ ಚುನಾವಣೆಯಲ್ಲಿ ಯಾರೇ ಗೆದ್ರೂ 5ರಿಂದ 10,000 ಒಳಗಡೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಯೋಗೇಶ್ವರ್ ನಿರೀಕ್ಷೆಗೂ ಮೀರಿ 25,413 ಮತಗಳಿಂದ ಗೆದ್ರು. ಗ್ರಾಮೀಣ ಪ್ರದೇಶಗಳಲ್ಲಿ ನಿಖಿಲ್ ಹಾಗೂ ಯೋಗೇಶ್ವರ್ ನಡುವೆ ನೆಕ್ ಟು ನೈಕ್ ಫೈಟ್ ಆಗಿದೆ. ಆದರೆ ನಿಖಿಲ್ಗೆ ಇಲ್ಲಿ ಕೈ ಕೊಟ್ಟಿದ್ದೇ ಚನ್ನಪಟ್ಟಣ ಸಿಟಿ. ಎಸ್, ಚನ್ನಪಟ್ಟಣ ನಗರದ ಬೂತ್ಗಳಲ್ಲಿ ಕಾಂಗ್ರೆಸ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದೆ. ಜೆಡಿಎಸ್ ಕಳಪೆ ಪ್ರದರ್ಶನ ನೀಡಿದೆ. ಚನ್ನಪಟ್ಟಣ ನಗರದಲ್ಲಿ ಒಟ್ಟು 26 ಬೂತ್ಗಳಿದ್ವು. ಅದರಲ್ಲಿ ಬಹುತೇಕ ಮುಸ್ಲಿಂ ಬಾಹುಳ್ಯದ ಬಡಾವಣೆಗಳೇ ಇವೆ. ಬೂತ್ ನಂಬರ್ 94ರಿಂದ ಬೂತ್ ನಂಬರ್ 119 ತನಕ ಕಾಂಗ್ರೆಸ್ ಒನ್ ಸೈಡ್ ಆಗಿ ಕಾಣಿಸ್ತಾ ಇದೆ. ಪಟ್ಟಣದ ಮತಗಳು ಬಂದೇ ಬರುತ್ತವೆ ಅಂತ ಜೆಡಿಎಸ್ ಹೆಚ್ಚಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಜಾಸ್ತಿ ಒತ್ತನ್ನು ಕೊಟ್ಟಿತ್ತು. ಆದರೆ ಈಗ ಪಟ್ಟಣದ ಮತಗಳೇ ಕೈ ಕೊಟ್ಟಿವೆ. 26 ಬೂತ್ಗಳಲ್ಲೂ ಕೂಡ ಜೆಡಿಎಸ್ ಹಿನ್ನಡೆಯಾಗಿದೆ. ಕೆಲವು ಕಡೆ ಕಾಂಗ್ರೆಸ್ 1000 ದಾಟಿದ್ರೆ ಜೆಡಿಎಸ್ಗೆ ಬರೀ 29 ಮತಗಳು ಮಾತ್ರ ಬಿದ್ದಿರೋದು. ಇನ್ನು ಜೆಡಿಎಸ್ ಬಿಜೆಪಿ ಜೊತೆ ಕೈ ಜೋಡಿಸಿದ್ರು ಕೂಡ ಕೆಲವು ಮುಸ್ಲಿಂ ನಾಯಕರು ಸೇರಿದ ಹಾಗೆ ಮುಖಂಡರು, ಕಾರ್ಯಕರ್ತರು ಕುಮಾರಸ್ವಾಮಿ ಅವರ ಪರವಾಗಿ ನಿಂತಿದ್ರು. ಆದರೆ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಮುಸ್ಲಿಂ ಮತಗಳು ಜೆಡಿಎಸ್ನತ್ತ ಹೋಗದಂತೆ ನೋಡಿಕೊಂಡಿದ್ದಾರೆ. ಚನ್ನಪಟ್ಟಣ ನಗರ ಪ್ರದೇಶದಲ್ಲಿ ಮುಸ್ಲಿಂ ಜಾಸ್ತಿ ಇರೋ ಬಡಾವಣೆಗಳ ಜವಾಬ್ದಾರಿಯನ್ನ ಡಿಕೆ ಶಿವಕುಮಾರ್ ಅವರು ಶಾಸಕ ಇಕ್ಬಾಲ್ ಹುಸೇನ್ ಅವರಿಗೆ ವಹಿಸಿದ್ರು. ಅದರಂತೆ ಇಕ್ಬಾಲ್ ಹುಸೇನ್ ಹಾಗೆ ಅವರ ಟೀಮ್ ಮುಸ್ಲಿಂ ಮತಗಳು ಜೆಡಿಎಸ್ಗೆ ಹೋಗದಂತೆ ಫುಲ್ ಆಪರೇಷನ್ ಮಾಡುವಲ್ಲಿ ಸಕ್ಸಸ್ ಆದ್ರು. ಕುಮಾರಸ್ವಾಮಿ ಪರ ಇದ್ದ ಅಲ್ಪ ಸ್ವಲ್ಪ ಮತಗಳೂ ಕೂಡ ಕಾಂಗ್ರೆಸ್ ಪಾಲಾಗೋ ಹಾಗೆ ನೋಡ್ಕೊಂಡಿದ್ದಾರೆ. ಇನ್ನು ಈ ಸಲ ನಿಖಿಲ್ ಕೇವಲ ಜೆಡಿಎಸ್ ಕ್ಯಾಂಡಿಡೇಟ್ ಆಗಿ ಅಖಾಡಕ್ಕಿಳಿದಿರಲಿಲ್ಲ. ದೋಸ್ತಿ ಪಡೆ ಅಭ್ಯರ್ಥಿಯಾಗಿರೋದ್ರಿಂದ NDA ಅಭ್ಯರ್ಥಿ ಅಂತಾನೆ ಕನ್ಸಿಡರ್ ಮಾಡಲಾಗಿತ್ತು. ಚನ್ನಪಟ್ಟಣದಲ್ಲಿ ಮೈತ್ರಿಯಿಂದ ಆಗಿರೋ ಬಹುದೊಡ್ಡ ಸಮಸ್ಯೆ ಅಂದ್ರೆ ಅಲ್ಪಸಂಖ್ಯಾತರ ವೋಟ್ಗಳು ದಳದಿಂದ ಕೈತಪ್ಪಿ ಹೋಗುವಂತೆ ಮಾಡಿದ್ದು. ಬಿಜೆಪಿ ಜೊತೆಗಿನ ಮೈತ್ರಿಯಿಂದಾಗಿನೇ ಜೆಡಿಎಸ್ಗೆ ಮುಸ್ಲಿಂ ಮತಗಳು ಕೈತಪ್ಪಿವೆ ಅನ್ನೋದು ಕನ್ಫರ್ಮ್ ಆಗಿ ಹೇಳ್ಬೋದು. ಇನ್ನು ಬಿಜೆಪಿ ಹಾಗೆ ದಳದ ವೋಟ್ ಕ್ರೋಢೀಕರಣ ಮಾಡಿ ಗೆಲ್ಲೋಣ ಅಂದ್ರೆ ಕೇಸರಿ ಪಾಳೆಯದ ವೋಟ್ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲೇ ಇರಲಿಲ್ಲ. ಹೀಗಾಗಿ ನಿಖಿಲ್ಗೆ ಹಿನ್ನಡೆಯಾಗಿದೆ. ಚನ್ನಪಟ್ಟಣ ಭಾರೀ ಜಿದ್ದಾಜಿದ್ದಿನ ಕ್ಷೇತ್ರವಾಗಿ ಮಾರ್ಪಟ್ಟಿತ್ತು. ಬಿಜೆಪಿ ಜೊತೆ ಕೈ ಜೋಡಿಸಿದ್ರಿಂದ ಮುಸ್ಲಿಂ ಮತಗಳು ಬರೋದಿಲ್ಲ ಅಂತ ತಿಳಿದುಕೊಂಡ ದೇವೇಗೌಡರು ಕೊನೆ ಕ್ಷಣದಲ್ಲಿ ಮುಸ್ಲಿಂ ಸಮುದಾಯದ ಜೊತೆ ಸಭೆ ನಡೆಸಿ ನಾವು ನಿಮ್ಮನ್ನ ಕೈ ಬಿಡಲ್ಲ ಅಂತೆಲ್ಲ ಭರವಸೆ ಕೊಟ್ಟಿದ್ರು. ಫಲಿತಾಂಶದ ಬಳಿಕ ಮತ್ತೆ ಚನ್ನಪಟ್ಟಣಕ್ಕೆ ಬರ್ತೀನಿ, ಮುಸ್ಲಿಂ ಮೊಹಲಾದಲ್ಲೇ ಕೂತು ನಿಮ್ಮ ಕಷ್ಟ ಸುಖ ಆಲಿಸ್ತೀನಿ, ನಿಮ್ಮ ಸಮುದಾಯಕ್ಕೆ ಆರ್ಥಿಕ ಶಕ್ತಿ ತುಂಬೋ ಕೆಲಸ ಮಾಡ್ತೀನಿ, ಇದು ದ ವರ್ಡ್ ಆಫ್ ಪ್ರಾಮಿಸ್ ಅಂತ ದೇವೇಗೌಡರು ಮುಸ್ಲಿಂ ಕಮ್ಯುನಿಟಿಗೆ
ಒಂದು ಭರವಸೆಯನ್ನು ಕೊಟ್ಟಿದ್ರು. ಆದರೆ ಕೆಲವು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಹೇಳಿಕೆಗಳು ಮುಸ್ಲಿಂ ಸಮುದಾಯಕ್ಕೆ ಕೊಂಚ ಮಟ್ಟಿಗೆ ಕೋಪ ತರಿಸಿತ್ತು. ಜಮೀರ್ ವಿರುದ್ಧ ಕುಮಾರಸ್ವಾಮಿಯ ಆರೋಪಗಳಿಂದ ಮುಸ್ಲಿಂ ಸಮುದಾಯ ಜೆಡಿಎಸ್ನಿಂದ ದೂರ ಆಗೋ ಹಾಗೆ ಮಾಡಿತ್ತು. ನಂತರ ಜಮೀರ್ ಕ್ಷೇತ್ರಕ್ಕೆ ಬಂದು ಮುಸ್ಲಿಂ ಸಮುದಾಯದ ಜನರಿಗೆ ಉತ್ಸಾಹ ತುಂಬಿ ಕಾಂಗ್ರೆಸ್ ಮತಗಳಾಗಿ ಪರಿವರ್ತನೆ ಮಾಡಿದ್ರು. 22,000ಕ್ಕೂ ಹೆಚ್ಚು ಮುಸ್ಲಿಂ ಮತಗಳಿದ್ದು ಅವು ಕಳೆದ ಚುನಾವಣೆಯಲ್ಲಿ ಕುಮಾರಸ್ವಾಮಿಯ ಕೈ ಹಿಡಿದಿದ್ವು. ಇದ್ರ ಬಗ್ಗೆ ಸ್ವತಃ ಜಮೀರ್ ಅವರೇ ಹೇಳ್ಕೊಂಡಿದ್ರು. ಕುಮಾರಸ್ವಾಮಿ ಅವರು ಮುಸ್ಲಿಂ ಮತಗಳಿಂದಾನೇ ಗೆದ್ದಿದ್ದು, ಮುಸ್ಲಿಂ ಮತ ಹಾಕ್ಲಿಲ್ಲ ಅಂದಿದ್ರೆ ಕುಮಾರಸ್ವಾಮಿ ಗೆಲ್ತಾ ಇರಲಿಲ್ಲ ಅಂತ ಹೇಳಿದ್ರು. ಈ ಸಲ ಉಪಚುನಾವಣೆಯಲ್ಲಿ ಖುದ್ದು ಇಕ್ಬಾಲ್ ಹುಸೇನ್ ಹಾಗೆ ಅವರ ಟೀಮ್ ಜಮೀರ್ ಪ್ರಚಾರ ನಡೆಸಿ ಅಬ್ಬರದ ಭಾಷಣ ಮಾಡಿ ಮುಸ್ಲಿಂ ಮತಗಳನ್ನ ಸೆಳೆಯುವಲ್ಲಿ ಸಕ್ಸಸ್ ಆದ್ರು. ಹಾಗೇನೆ ಕಳೆದ 2 ಎಲೆಕ್ಷನ್ನಲ್ಲಿ ಕುಮಾರಸ್ವಾಮಿ ಒಂದೇ ಒಂದು ದೊಡ್ಡ ಕ್ಯಾಂಪೇನ್ ಮಾಡದೆ ಚನ್ನಪಟ್ಟಣದಲ್ಲಿ ವಿಜಯ ಪತಾಕೆ ಹಾರಿಸಿದ್ರು. ಆದರೆ ಈ ಸಲ ಕುಮಾರಸ್ವಾಮಿ ದೇವೇಗೌಡರು ಬೀಡು ಬಿಟ್ಟು ಹಳ್ಳಿಗೆ ಹೋಗಿ ಮತಬೇಟೆ ಮಾಡಿದ್ರೂ ನಿಖಿಲ್ಗೆ ಗೆಲುವು ಕೊಡಿಸೋದಕ್ಕಾಗ್ಲೇ ಇಲ್ಲ. ಕುಮಾರಸ್ವಾಮಿಗೆ ಬಿದ್ದಿರೋ ವೋಟ್ಗಳು ನಿಖಿಲ್ಗೆ ಯಾಕೆ ಬಿದ್ದಿಲ್ಲ ಅಂತ ಹೋದ್ರೆ ಅಲ್ಲಿ ಕಾಣಿಸೋದು ಕಾಂಗ್ರೆಸ್ನ ಗ್ಯಾರಂಟಿ. ಮಹಿಳಾ ಮತಗಳನ್ನ ಕಾಂಗ್ರೆಸ್ನತ್ತ ದೊಡ್ಡ ಪ್ರಮಾಣದಲ್ಲಿ ಸೆಳೆದಿದ್ದೆ ಈ ಗ್ಯಾರಂಟಿಗಳು. ಅದರಲ್ಲೂ ಎಲೆಕ್ಷನ್ ಇನ್ನೇನು 1 ವಾರ ಇದೆ ಅನ್ನೋ ಟೈಮ್ನಲ್ಲಿ ಚನ್ನಪಟ್ಟಣ ಕ್ಷೇತ್ರದ ಗೃಹಲಕ್ಷ್ಮಿಯರಿಗೆ 2-3 ತಿಂಗಳ ಹಣ ಬಂದಿತ್ತು. ಇದು ಮಹಿಳೆಯರ ವೋಟ್ಗಳು ಕಾಂಗ್ರೆಸ್ ಕಡೆ ಹೋಗೋ ಹಾಗೆ ಮಾಡಿದೆ ಅಂತಾನು ಹೇಳ್ಬೋದು. ಕರ್ನಾಟಕದಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸಿದ್ದ ಹಾಗೆ 3 ದಶಕಗಳ ಕಾಲ ಬದ್ಧ ವೈರಿಗಳಾಗಿ ರಾಜಕೀಯ ಸೆಣಸಾಟ ನಡೆಸ್ತಾ ಇದ್ದ ಕುಟುಂಬಗಳ ಮಧ್ಯೆ ಗೆದ್ದಿದ್ದು ಡಿಕೆ. ಈ ಮೂಲಕ ನಿಖಿಲ್ ಸತತವಾಗಿ 3ನೇ ಸೋಲು ಕಂಡಿದ್ದಾರೆ. ಸುಮಾರು 3.5 ದಶಕಗಳ ಕಾಲ ಅಜ್ಜ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಅಪ್ಪ ಮಾಜಿ ಮುಖ್ಯಮಂತ್ರಿ ಹಾಗೆ ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆಯಲ್ಲಿ ಕಟ್ಟಿ ಬೆಳೆಸಿದ ಜೆಡಿಎಸ್ ಪಕ್ಷ ಈಗ ಜಿಲ್ಲೆಯಲ್ಲಿ ಎಲ್ಲೂ ಅಧಿಕಾರದಲ್ಲಿ ಇಲ್ಲದಂತಾಗಿದೆ. ಸಣ್ಣ ಪುಟ್ಟ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯ ಕೆಲವೊಂದು ಸೀಟ್ಗಳನ್ನ ಬಿಟ್ರೆ ವಿಧಾನಸಭೆ, ಲೋಕಸಭೆಯಲ್ಲಿ ರಾಮನಗರ ಜಿಲ್ಲೆಯಿಂದ ದೇವೇಗೌಡರ ಕುಟುಂಬದ ಯಾವೊಬ್ಬ ಸದಸ್ಯರು ಇಲ್ಲದ ರೀತಿಯಲ್ಲಾಗಿದ್ದು ರಾಮನಗರದಲ್ಲಿ ಜೆಡಿಎಸ್ ಖಾಲಿಯಾಗಿದೆ. ಬರೀ ಮುಸಲ್ಮಾನರ ಗೆಲುವಲ್ಲ, ಇಡೀ ತಾಲ್ಲೂಕಿನ ಜನಗಳ ಎಲ್ಲ ಜಾತಿಗಳ ಎಲ್ಲ ವರ್ಗದವರು ಕಾಂಗ್ರೆಸ್ಗೆ ವೋಟ್ ಹಾಕಿ ಗೆಲ್ಸಿದ್ದಾರೆ. ಇವತ್ತು ಹೇಗೆ ಗೆಲ್ಲುವ ಕಾರಣ ತಾಲೂಕು ಮತ್ತು ಅವ್ರ ಕೆಲಸ, ನೀರಾವರಿ ಎಲ್ಲವನ್ನು ನೋಡಿಕೊಂಡು ಜಮೀರ್ ಮಾತಿಂದ ಮುಸಲ್ಮಾನ್ ವೋಟು ಹೆಚ್ಚಿಕೊತು, ಗೌಡ್ರು ವೋಟು ಹೆಚ್ಚಿಕೊತು, ಕಮ್ಮಿ ಆಗಿಲ್ಲ. ಆದರೆ ಎಲ್ಲ ಒಗ್ಗಟ್ಟಿನಿಂದ ಈ ಕಿವಿಲಿ ಕೇಳಿದ್ರು, ಈ ಕಿವಿಲಿ ಬಿಟ್ರು. ಗೆಲುವಿಗೆ ಕಾರಣ ಎಲ್ಲ ಸಮುದಾಯದ ಜನ ಸೇರಿ ಈ ಯೋಗೇಶ್ಗೆ ಗೆಲ್ಸಿದ್ದಾರೆ. ಇನ್ಮೇಲೆ 15 ವರ್ಷ ಯಾರು ಬೀಟ್ ಮಾಡುವಂಗಿಲ್ಲ ಯೋಗೇಶ್ವರಿಗೆ.